ನಮ್ಮ ದೇಶಕ್ಕೆ ಪ್ರಧಾನಿ ಮೋದಿಗೆ ದೇವದೂತನಾಗಿ ಬರಬೇಕಾಯಿತು ಎಂಬ ಬಿಜೆಪಿಗರ ಹೇಳಿಕೆ ವಿರುದ್ಧ ಎಚ್.ಸಿ. ಮಹದೇವಪ್ಪ ವಾಗ್ದಾಳಿ. ಪ್ರಧಾನಿ ಮೋದಿ ದೇವದೂತನಾಗಿ ಬಂದ ಮೇಲೆ ನಮ್ಮ ದೇಶದ ಪರಿಸ್ಥಿತಿ ಏನಾಯಿತು? 72 ರೂಪಾಯಿ ಇದ್ದ ಪೆಟ್ರೋಲ್ ಬೆಲೆ 100 ರೂಪಾಯಿಗೆ ಏರಿತು. ಮೋದಿ ದೇವದೂತನಾದ ಮೇಲೆಯೇ 60 ರೂಪಾಯಿ ಇದ್ದ ಡೀಸೆಲ್ ಬೆಲೆ 85 ರೂಪಾಯಿಗಳಿಗೆ ಏರಿಕೆಯಾಯಿತು. ಮೋದಿ ದೇವದೂತನಾದ ಮೇಲೆ ಡಾಲರ್ ಎದುರು ರೂಪಾಯಿ ಬೆಲೆಯು ಭಾರೀ ಕುಸಿತ ಕಂಡಿತು ಎಂದು ಟೀಕಿಸಿದ್ದಾರೆ. ಮೋದಿ ದೇವದೂತನಾದ ಮೇಲೆಯೇ ಅಡುಗೆ ಸಿಲಿಂಡರ್ ಬೆಲೆ 400 ರೂಪಾಯಿಯಿಂದ 1,000 ರೂಪಾಯಿಗೆ ಏರಿಕೆಯಾಗಿದೆ. ಮೋದಿ ದೇವದೂತನಾದ ಮೇಲೆಯೇ ಪುಲ್ವಾಮಾ ದಾಳಿ ನಡೆದು ಸೈನಿಕರು ಸಾವನ್ನಪ್ಪುವಂತಾಯಿತು. ಮೋದಿ ದೇವದೂತನಾದ ಮೇಲೆಯೇ ಭಾರತ ಜಾಗತಿಕ ಹಸುವಿನ ಸೂಚ್ಯಾಂಕದಲ್ಲಿ 55ರಿಂದ 102ನೇ ಸ್ಥಾನಕ್ಕೆ ಕುಸಿಯಿತು. ಮೋದಿ ದೇವದೂತನಾದ ಮೇಲೆಯೇ ಕೊರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ದೊರಕದೆಯೇ ಲೆಕ್ಕವಿಲ್ಲದಷ್ಟು ಸಾವು ನೋವುಗಳಾಯಿತು. ಮೋದಿ ದೇವದೂತನಾದ ಮೇಲೆಯೇ ಚೀನಾವು ಗಡಿ ಪ್ರದೇಶದಲ್ಲಿ ಭಾರತವನ್ನ ಆಕ್ರಮಿಸಿ ತನ್ನ ಗ್ರಾಮಗಳನ್ನು ನಿರ್ಮಾಣ ಮಾಡಿತು. ಮೋದಿ ದೇವದೂತನಾದ ಮೇಲೆಯೇ ಕೋಮು ದ್ವೇಷ ಹೆಚ್ಚಾಗಿ ಸಾಮರಸ್ಯದ ವಾತಾವರಣ ಹಾಳಾಯಿತು. ಮೋದಿ ದೇವದೂತನಾದ ಮೇಲೆಯೇ ಬಾಬಾ ಸಾಹೇಬರು ರಚಿಸಿದ ಸಂವಿಧಾನಕ್ಕೆ ಅಪಾಯ ಒದಗಿತು. ಮೋದಿ ದೇವದೂತನಾದ ಮೇಲೆಯೇ ಜನರಿಗೆ ನ್ಯಾಯವಾಗಿಯೇ ನೀಡಬೇಕಿದ್ದ ಬರ ಪರಿಹಾರವನ್ನ ಕೋರ್ಟ್ ಮೆಟ್ಟಿಲೇರಿ ಪಡೆಯುವಂತಾಯಿತು. ಮೋದಿ ದೇವದೂತನಾದ ಮೇಲೆಯೇ ಮಣಿಪುರದಂತಹ ರಾಜಕೀಯ ಅರಾಜಕತೆ ಮತ್ತು ಹಿಂಸಾಚಾರವು ಕಣ್ಣ ಮುಂದೆ ಜರುಗಿತು. ಮೋದಿ ದೇವದೂತನಾದ ಮೇಲೆಯೇ ದೇಶದ ಸಾಲವು 55 ಲಕ್ಷ ಕೋಟಿಗಳಿಂದ 185 ಲಕ್ಷ ಕೋಟಿಗೆ ಏರಿಕೆಯಾಗಿತ್ತು. ಮೋದಿ ದೇವದೂತನಾದ ಮೇಲೆಯೇ ಕಾರ್ಪೊರೇಟ್ ದಣಿಗಳು ಹೆಚ್ಚು ಶ್ರೀಮಂತರಾಗಿ ಬಡವರು ಕಣ್ಣುಬಾಯಿ ಬಿಡುವಂತಾಯಿತು ಅಂತ ಮೋದಿ ವಿರುದ್ಧ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ವಾಗ್ದಾಳಿ ನಡೆಸಿದ್ದಾರೆ.